ಗಗನಚುಕ್ಕಿ ಇದು ಒಳ್ಳೆ ಸೀಸನ್ ಅಂತಲೇ ಹೇಳ್ಬೋದು ಹೋಗಿ ಬರೋಕ್ಕೆ. 2 hours ಜರ್ನಿ ಬ್ಯಾಂಗ್ಳೂರಿಂದ ವಯಾ ಕನಕಪುರ ರೋಡು. ಈ ವ್ಯೂ ನೋಡ್ತಿದ್ರೆ ಹಾಗೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಅಲ್ಲಿಂದ ಎದ್ದು ಬರೋಕ್ಕೆ ಮನಸ್ಸೇ ಬರಲ್ಲ. ಇದು ಕ್ಲೋಸರ್ ವ್ಯೂ, ಯಾವುದೇ ಫಾರಿನ್ ಫಾಲ್ಸ್ಗೇನು ಕಮ್ಮಿ ಇಲ್ಲ ಅಂತ ಅನ್ನಿಸ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಅಲ್ಲಿಂದ ನಾನು 1 hour ಎದ್ದೇ ಹೋಗಿಲ್ಲ. ಆ ಫಾಲ್ಸ್ನ ಈ ನೋಟನ್ನು ನೋಡಿಕೊಂಡೇ ಇದ್ದೆ. ಕ್ರೌಡ್ ಅಂತೂ ಹೇಳಬೇಕಾ, ಹೆವಿ ಇತ್ತು. ಟ್ರಾಫಿಕ್ಕಿಂದ ಬರಚುಕ್ಕಿನ ನಾನು ಕವರ್ ಮಾಡೋಕ್ಕೆ ಆಗಿಲ್ಲ. ಆನ್ ದ ವೇ ಅಲ್ಲಿ ಕ್ಲೌಡ್ಸ್ ಮಾತ್ರ ಹೆವೆನ್ ಆನ್ ಅರ್ತ್ ಅಂತಲೇ ಇತ್ತು. ಎಷ್ಟು ಚೆನ್ನಾಗಿದೆ ಆ ವ್ಯೂ, ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಹೆವೆನ್ ಆನ್ ಅರ್ತ್. ಆ ಕ್ಲೌಡ್ಸ್ಗೂ, ಆ ರೋಡ್ಗೂ ಮತ್ತು ಆ ಜರ್ನಿ ಮಾತಲ್ಲಿ ಹೇಳೋಕ್ಕಾಗಲ್ಲ. ನೀವೊಂದ್ಸತಿ ವಿಸಿಟ್ ಮಾಡಿ. ನಾನು ಸಜೆಸ್ಟ್ ಮಾಡೋದು, ನೀವು ವೀಕ್ ಡೇ ಹೋದರೆ ಜನ ಕಮ್ಮಿ ಇರ್ತಾರೆ, ತುಂಬ ಕಮ್ಮಿ ಇರ್ತಾರೆ. ವೀಕೆಂಡಲ್ಲಿ ಕಾಲಿಡಕ್ಕಂತೂ ಆಗಲ್ಲ. ಹಾಗೆ ಆನ್ ದ ವೇ ದಯಾನಂದ ಸಾಗರ್ ಕಾಲೇಜ್ ಸಹ ಕಾಣಿಸ್ತು. ಮುತ್ತತ್ತಿಗೆ ಹೋಗಬೇಕು ಅಂದರೆ ಇದೇ ರೋಡಲ್ಲೇ ಹೋಗಬೇಕು ನೀವು, ಅಥವಾ ಕಬ್ಬಾಳಮ್ಮ ದೇವಸ್ಥಾನಕ್ಕಾದರೂ ಇದೇ ರೂಟಲ್ಲೇ ಹೋಗಬೇಕು. ಈ ವ್ಯೂನ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಅಲ್ಲೇ ಇರಬೇಕು ಅಂತ ಅನಿಸುತ್ತೆ. ಆ ಹಳ್ಳಿಯಲ್ಲಿರೋರು ಎಷ್ಟು ಪುಣ್ಯ ಮಾಡಿರಬೇಕು ಈ ವ್ಯೂನ ದಿನಾಲೂ ನೋಡೋಕ್ಕೆ. ಆ ಬೆಟ್ಟ ಗುಡ್ಡಗಳು, ಆ ಮಳೆ, ಆ ತೆಂಗಿನ ಮರಗಳು, ಆ ರೋಡು ಮಾತಲ್ಲಿ ಹೇಳೋಕ್ಕಾಗಲ್ಲ. ಇದು ದೂರದಿಂದ ಕಾಣೋ ವ್ಯೂ. ಸೊ ನಾನು ಸ್ವಲ್ಪ ಝೂಮ್ ಮಾಡಿ ಹಾಗೆ ಕವರ್ ಮಾಡಿದ್ದೀನಿ. ಆದರೂ ತುಂಬ ಚೆನ್ನಾಗಿದೆ ವ್ಯೂ ಇಲ್ಲಿಂದ. ಜನ ಆ ಕಡೆಯಿಂದನೂ ಬಂದು ವ್ಯೂನ ಎಂಜಾಯ್ ಮಾಡ್ತಾರೆ. ಈ ಕಡೆ ಇಷ್ಟೊಂದಿತ್ತು ಕ್ರೌಡು ನಾವು ಹೋದಾಗ, ಅದು ವೀಕೆಂಡು. ನೋಡಿ ಎಷ್ಟು ಜನ ಇದ್ದಾರೆ. ಇದು 360 ಡಿಗ್ರಿ ವ್ಯೂ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ವಿದ್ಯುತ್ ಉತ್ಪತ್ತಿ ಮಾಡೋ ಸ್ಥಳ ಎಲ್ಲ ಕಾಣುತ್ತೆ. ಅಲ್ಲಿ ನೋಡಿ ಒಂದು ಸಣ್ಣ ಫಾಲ್ಸ್ ಇರುತ್ತೆ, ಅಲ್ಲಿ ಹೋಗೋಕ್ಕಾಗಲ್ಲ ಅನಿಸುತ್ತೆ. ಈ ವ್ಯೂನ ನೋಡೋಕ್ಕೆ ಜನ ಎವ್ರಿ ಡೇ ಬರ್ತಾರೆ. ಹಾಗೆ ಆನ್ ದ ವೇ ಕಾವೇರಿ ನದಿನ ವಿಸಿಟ್ ಮಾಡಿದ್ವಿ. ಇಲ್ಲಿ ಒಂದಷ್ಟು ಫೋಟೋ ಶೂಟ್ ಸಹ ಮಾಡಿದ್ವಿ.
ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಈ ವ್ಯೂ. ನೀವು ಇನ್ ಪರ್ಸನ್ ಹೋಗಿ ನೋಡಲೇಬೇಕು. ಹಾಗೆ ಪಕ್ಕದಲ್ಲಿದ್ದಂಥ ಆಂಜನೇಯ ದೇವಸ್ಥಾನ ಸಹ ಹೋಗಿ ವಿಸಿಟ್ ಮಾಡಿದ್ವಿ. ಆ ದೇವಸ್ಥಾನದ ಪಕ್ಕ ಒಂದು ನದಿ ಇದೆ, ಎಷ್ಟು ಸುಂದರವಾಗಿದೆ ಅಂದರೆ ಅದನ್ನು ಕ್ಯಾಪ್ಚರ್ ಮಾಡಿದೆ. ಹೆವಿ ಫ್ಲೋ ಇರೋದ್ರಿಂದ ನೀರಲ್ಲಿ ಆಡೋಕ್ಕಾಗಿಲ್ಲ, ಇಲ್ಲಾಂದಿದ್ರೆ ನೀರಲ್ಲಿ ಧುಮ್ಕೋ ಅಂತ ಆಸೆ ಇತ್ತು. ನೀರು ತುಂಬ ತಣ್ಣಗಿತ್ತು ಮತ್ತು ವೆದರು ತುಂಬ ಚಳಿ ಇತ್ತು. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಒಂದು ಚಿಕ್ಕ ಡ್ಯಾಮು, ನದಿಗೆ ಕನೆಕ್ಟ್ ಆಗಿದೆ. ನದಿ ತುಂಬಿದ ಮೇಲೆ ಈ ಡ್ಯಾಮ್ ಫುಲ್ಲಾಗಿ ಬರುತ್ತೆ ಹೊರಗಡೆ. ಅದೇ ಬ್ರಿಡ್ಜ್ಗೆ ನಾವು ಹೋಗ್ತಿರೋದು ಅಲ್ಲಿಗೆ ಈಗ. ಹಾಗೆ ಮಧ್ಯರಂಗ ಇರುವಂಥ ದ್ವೀಪಕ್ಕೆ ವಿಸಿಟ್ ಮಾಡೋದು ಮರಿಬೇಡಿ. ಆನ್ ದ ವೇ ಇದ್ದಂಥ ಹೋಟೆಲಲ್ಲಿ ಊಟ ಮಾಡಿಕೊಂಡು ಪಕ್ಕದಲ್ಲೇ ಇದ್ದಂಥ ಮೀನಾಕ್ಷಿ ಸೋಮೇಶ್ವರ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ವಿ. ಸೈಲೆಂಟ್ ಆದ ವಾತಾವರಣ, ದೇವಸ್ಥಾನದ ಹಿಂದೆ ಇರುವಂಥ ವ್ಯೂ, ಆ ಗದ್ದೆ, ತೆಂಗಿನ ಮರಗಳು ಎಷ್ಟು ಚೆನ್ನಾಗಿದೆ ನೋಡಿ, ಫುಲ್ ಗ್ರೀನರಿ. ಹಾಗೆ ತ್ರಿರಂಗಗಳಲ್ಲಿ ಒಂದಾದ ಮಧ್ಯರಂಗ ಇದಾಗಿದೆ. ಈ ದೇವಸ್ಥಾನಕ್ಕೆ ನೀವು ವಿಸಿಟ್ ಮಾಡಲೇಬೇಕು. ಇದೊಂದು ದ್ವೀಪ. ಒಂದು ದಿನದಲ್ಲಿ ನೀವು ಈ ತ್ರಿರಂಗಗಳನ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಮೋಕ್ಷ ಸಿಗುತ್ತೆ ಅನ್ನೋ ಪ್ರತೀತಿ ಇದೆ. ಆದಿರಂಗ, ಮಧ್ಯರಂಗ, ಅಂತರಂಗ. ಮತ್ತೆ ಬ್ಯಾಂಗ್ಳೂರು ಕಡೆ ನಮ್ಮ ಪಯಣ ಆಯಿತು. ಧನ್ಯವಾದಗಳು.